ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮ್ಮೆಲ್ಲರಿಗೂ ರವೆ ಉಂಡೆ ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಮಾಡೋಣ. ರೆಡಿ ಗೋ. ಮೊದಲನೇದಾಗಿ 2 ಕಪ್ ಸಕ್ಕರೆಗೆ 2 ಏಲಕ್ಕಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊತಿದ್ದೀನಿ. ಆಮೇಲೆ 8 ರಿಂದ 10 ದ್ರಾಕ್ಷಿ, 5 ರಿಂದ 6 ಗೋಡಂಬಿನ, 1 ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಫ್ರೈ ಮಾಡಿ ಬೇರೆ ಬೌಲ್ಗೆ ಹಾಕಿಟ್ಟಿದ್ದೀನಿ. 1 ಮುಷ್ಟಿ ಕೊಬ್ಬರಿ ತುರಿಗೆ, 1 ಸ್ಪೂನ್ ಎಳ್ಳು ಹಾಕಿಬಿಟ್ಟು ನೀಟಾಗಿ ಕೆಂಪುಗೆ ಹುರ್ಕೊಂಡು ಅದನ್ನು ಇವಾಗ ಆ ಬೌಲ್ಗೆ ಹಾಕಿ ಇಡ್ತಾ ಇದ್ದೀನಿ. 2.5 ಕಪ್ಪು ರವೆನ ನೀಟಾಗಿ ಫ್ರೈ ಮಾಡಿ ತುಪ್ಪ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು. ನಿಮಗೆ ಬೇಕಿದ್ರೆ ಇನ್ನೂ ಜಾಸ್ತಿ ಹಾಕೋಬೋದು. ನಾನು 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಕೆಂಪುಗೆ ಹಾಕೋವರೆಗೂ ಹುರಿದು ನೀಟಾಗಿ ಎತ್ತಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕು. ಇವಾಗ ಏನು ಸಕ್ಕರೆ ಪುಡಿ ಮಾಡಿದ್ದೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಪಚ್ಚಕರ್ಪೂರ ಆ್ಯಡ್ ಮಾಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ 1 ಲೋಟ ಹಾಲನ್ನು ಬಿಸಿಗಿಟ್ಟಿದ್ದೀನಿ. ಅಷ್ಟು ಏನು ಬೇಕಾಗಿಲ್ಲ, ಸ್ವಲ್ಪ ಬೇಕಾಗುತ್ತೆ. ಸೊ ಅದನ್ನು ಸ್ವಲ್ಪನೇ ಹಾಕಿ ಬಿಸಿದಾಗಿದ್ದಾಗೇ ಉಂಡೆ ಕಟ್ಬಿಟ್ರೆ ನಮ್ಮ ರುಚಿಯಾದ ರವೆ ಉಂಡೆ ಸಿಂಪಲ್ಲಾಗಿ ರೆಡಿ ಆಗಿಬಿಡುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸೋದನ್ನ ಮರಿಬೇಡಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಈ ಚಿಕ್ಕ ರೆಸಿಪಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋಸ್ನ ಅಪ್ಡೇಟ್ ಬೇಕಾದಲ್ಲಿ ಅಲ್ಲೇ ಕೆಳಗಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.